ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಜಿ ಎಸ್ ಟಿ ಪೇಯಬಲ್ ಯಾವಾಗ ಗೂಡ್ಸ್ ರಿಲೇಟೆಡ್, ದಿಸ್ ಪ್ರಾಬ್ಲಮ್ ಇಸ್ ಫುಲ್ಲಿ ಬೇಸ್ಡ್ ಆನ್ ಗೂಡ್ಸ್ ರಿಲೇಟೆಡ್. ಅಂದರೆ ಯಾರಾದರೂ ಒಬ್ಬ ಡೀಲರು ಗೂಡ್ಸನ್ನು ಸಪ್ಲೈ ಮಾಡಿದ್ರೆ ಯಾವ್ಯಾವ ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಯೂಶಲಿ ದೇರ್ ಆರ್ 3 ಕೈಂಡ್ಸ್ ಆಫ್ ಟ್ಯಾಕ್ಸ್: ಸಿ ಜಿ ಎಸ್ ಟಿ, ಎಚ್ ಜಿ ಎಸ್ ಟಿ, ಐ ಜಿ ಎಸ್ ಟಿ ಕೊಡಬೇಕು. ಬೇಸ್ಡ್ ಆನ್ ದಿ ಇನ್ಫಾರ್ಮೇಷನ್ಸ್ ಏನು ಕೊಟ್ಟಿರ್ತಾರೋ ಆ ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಔಟ್ವರ್ಡ್ ಸಪ್ಲೈ ಮೇಲೆ ಇರ್ತಕ್ಕಂಥದ್ದು. ಸಿಂಪಲ್ ಆಗಿ ಔಟ್ವರ್ಡ್ ಸಪ್ಲೈ ಅಂದರೆ ನಾನು ಸೇಲ್ ಮಾಡಿದ್ರೆ, ಟ್ರಾನ್ಸ್ಫರ್ ಮಾಡಿದ್ರೆ, ಎಕ್ಸ್ಚೇಂಜ್ ಮಾಡಿದ್ರೆ, ಬಾರ್ಟರ್ ಎಕ್ಸ್ಚೇಂಜ್ ಮಾಡಿದ್ರೆ ಯಾವ ಥರ ನಾನು ಜಿ ಎಸ್ ಟಿನ ಕೊಡಬೇಕು ಅನ್ನೋದು ಆ ಬೇಸ್ ಮೇಲೆ ಇರ್ತಕ್ಕಂಥದ್ದು. ಬನ್ನಿ, ಯಾವ ಥರ ನೀವು ಇದು ಕ್ವಶನ್ ಔಟ್ವರ್ಡ್ ಸಪ್ಲೈ ಮೇಲೆ ಯಾವುದೇ ಥರ ಕ್ವಶನ್ಸ್ ಕೇಳಿದ್ರು ಕೂಡ ನೀವು ಈಗೇನೆ ಆನ್ಸರ್ಸನ್ನು ಮಾಡಬೇಕಾಗುತ್ತೆ. ಹೇಗೆ ಮಾಡಬೇಕು ಅನ್ನೋದು ಈ ಒಂದು ಕ್ವಶನ್ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಶ್ರೀ ಲಕ್ಷ್ಮಣ್ ಈಸ್ ಅ ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕ. ಸೊ ಎಲ್ಲಿ ಯಾರು ಡೀಲರು? ಶ್ರೀ ಲಕ್ಷ್ಮಣ್ ಈಸ್ ಎ ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕ. ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಡೀಲರ್ ಇರೋದು ಕರ್ನಾಟಕದಲ್ಲಿದ್ದಾನೆ. ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಫೈಂಡ್ ಔಟ್ ಜಿ ಎಸ್ ಟಿ ಪೇಯಬಲ್ ಆನ್ ಔಟ್ವರ್ಡ್ ಸಪ್ಲೈ. ಸೊ ಜಿ ಎಸ್ ಟಿ ಪೇಯಬಲ್ನ ಕ್ಯಾಲ್ಕುಲೇಟ್ ಮಾಡಿ ಔಟ್ವರ್ಡ್ ಸಪ್ಲೈ ಅಂತ ಹೇಳಿದ್ದಾರೆ. ನೋಡಿ, ದಿ ಔಟ್ವರ್ಡ್ ಅಂತ ಹೇಳಿದ್ರೆ, ಸೊ ಔಟ್ವರ್ಡ್ ಸಪ್ಲೈ ಅಂದರೆ ನಮ್ಮಿಂದ ಹೊರಗಡೆ ಹೋಗ್ತಾ ಇದೆ. ದಟ್ ಮೀನ್ಸ್ ಔಟ್ವರ್ಡ್ ಸಪ್ಲೈ ಅಂದರೆ ನಾವೇನಂತ ಕರಿತೀವಪ್ಪ ಅಂದರೆ ಸೇಲ್ ಆಗಿರ್ಬೋದು, ಟ್ರಾನ್ಸ್ಫರ್ ಆಗಿರ್ಬೋದು. ಸೊ ಸೇಲ್, ಟ್ರಾನ್ಸ್ಫರ್, ಲೀಸ್, ಲೈಸೆನ್ಸ್, ಎಕ್ಸೆಟ್ರಾ. ಸರಿನಾ? ಔಟ್ವರ್ಡ್ ಸಪ್ಲೈ ಅಂದರೆ ಇವೆಲ್ಲ: ಸೇಲ್, ಟ್ರಾನ್ಸ್ಫರ್, ಲೈಸೆನ್ಸ್, ಎಕ್ಸ್ಚೇಂಜ್, ಬಾರ್ಟರ್, ಲೀಸ್, ರೆಂಟಲ್, ಡಿಸ್ಪೋಸಲ್. ಸೊ ಇವನ್ನೆಲ್ಲ ಒಂದೇ ವರ್ಡಲ್ಲಿ ನಾವು ಔಟ್ವರ್ಡ್ ಸಪ್ಲೈ ಅಂತ ಕರಿತಾ ಹೋಗ್ತೀವಿ. ಸೊ ಔಟ್ವರ್ಡ್ ಸಪ್ಲೈ ಮೇಲೆ ನಾವು ಎಷ್ಟು ಜಿ ಎಸ್ ಟಿ ಕೊಡಬೇಕು ಅದನ್ನು ಕ್ಯಾಲ್ಕುಲೇಷನ್ಸ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಈ ಔಟ್ವರ್ಡ್ ಸಪ್ಲೈ ಮೇಲೆ ನೀವು ಯಾವ ಜಿ ಎಸ್ ಟಿ ಕೊಡಬೇಕು ಅಂದರೆ ಸಿ ಜಿ ಎಸ್ ಟಿ, ಎಚ್ ಜಿ ಎಸ್ ಟಿ, ಐ ಜಿ ಎಸ್ ಟಿ ಮೂರಲ್ಲಿ ಯಾವ್ದಾದ್ರು ಎರಡನ್ನು ಕೊಡ್ತೀರಾ. ಈ ಮೂರಲ್ಲಿ ಯಾವ್ದಾದ್ರು ಒಂದು ಕೊಡ್ತೀರಾ. ಇದು ಸಿ ಜಿ ಎಸ್ ಟಿ, ಎಚ್ ಜಿ ಎಸ್ ಟಿ ಕೊಡ್ತೀರಾ, ಇಲ್ಲಾಂದರೆ ಐ ಜಿ ಎಸ್ ಟಿ ಕೊಡ್ತೀರಾ. ಇಂಟರ್ ಆದರೆ ಸಿ ಜಿ ಎಸ್ ಟಿ, ಎಚ್ ಜಿ ಎಸ್ ಟಿ, ಇಂಟರ್ ಆದರೆ ಐ ಜಿ ಎಸ್ ಟಿ ಕೊಡಬೇಕು ಬೇಸ್ಡ್ ಆನ್ ದಿ ಇನ್ಫಾರ್ಮೇಷನ್. ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಈಗ ಶ್ರೀ ಲಕ್ಷ್ಮಣ್ ಡೀಲರ್ ಇರೋದು ಕರ್ನಾಟಕದಲ್ಲಿ, ಅದು ಮೋಸ್ಟ್ ಇಂಪಾರ್ಟೆಂಟ್. ಡೀಲರ್ ಇನ್ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಮೊದಲನೇ ಪಾಯಿಂಟ್ ಹೇಳಿದ್ ನೋಡಿ, ಶೇವಿಂಗ್ ಕ್ರೀಮ್ಸ್ ವರ್ತ್ ರುಪೀಸ್ 2,02,000 ಸೋಲ್ಡ್ ಟು ರಿಜಿಸ್ಟರ್ಡ್ ಡೀಲರ್ ವಿತ್ ಇನ್ ದಿ ಸ್ಟೇಟ್. ನೋಡಿ, ಶೇವಿಂಗ್ ಕ್ರೀಮ್ 2,02,000 ಇರ್ತಕ್ಕಂಥ ವ್ಯಾಲ್ಯೂ ಇರ್ತಕ್ಕಂಥ ಶೇವಿಂಗ್ ಕ್ರೀಮನ್ನು ಸೋಲ್ಡ್ ಅಂದರೆ ಸೇಲ್ ಮಾಡ್ತಾ ಇದ್ದಾನೆ ಡೀಲರ್ ವಿತ್ ಇನ್ ದಿ ಸ್ಟೇಟ್. ಅವನು ಇದು ಕರ್ನಾಟಕದಲ್ಲೇ ಇರ್ತಕ್ಕಂಥ ಯಾವುದೋ ಒಬ್ಬ ಡೀಲರ್ಗೆ 2,02,000ಗೆ ಶೇವಿಂಗ್ ಕ್ರೀಮ್ನ ಸೇಲ್ ಮಾಡ್ತಾ ಇದ್ದಾನೆ. ನೋಡಿ, ಡೀಲರ್ ಶ್ರೀ ಲಕ್ಷ್ಮಣ್ ಇರೋದು ಕರ್ನಾಟಕದಲ್ಲೇ, ಇವನು ಸೇಲ್ ಮಾಡ್ತಾ ಇರೋದು ವಿತ್ ಇನ್ ದಿ ಸ್ಟೇಟೇ, ಕರ್ನಾಟಕದಲ್ಲೇ ಸೇಲ್ ಮಾಡ್ತಾನೆ ಅಂದರೆ ನೇಚರ್ ಇಂಟ್ರಾ ಆಗುತ್ತೆ. ಹಾಗಾಗಿ ನಾವು ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಕೊಡಬೇಕು. ಕ್ವಶನಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ಈ ಒಂದು ಟ್ರಾನ್ಸಾಕ್ಷನ್ಗೆ ಎಷ್ಟು ಟ್ಯಾಕ್ಸ್ ಇದೆ ಅಂದರೆ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ರೇಟ್ ಈಸ್ 9% ಈಚ್ ಅಂತ ಹೇಳಿದ್ದಾರೆ. ಅಂದರೆ ಸಿ ಜಿ ಎಸ್ ಟಿ 9%, ಎಸ್ ಜಿ ಎಸ್ ಟಿ 9% ಅಂತೆ. ಹಾಗಾಗಿ ಟೋಟಲ್ 18% ಟ್ಯಾಕ್ಸ್ ಇದೆ. ಅದರಲ್ಲಿ ಸಿ ಜಿ ಎಸ್ ಟಿಗೆ 9% ಕೊಡಬೇಕು, ಎಸ್ ಜಿ ಎಸ್ ಟಿಗೆ 9% ಕೊಡಿ ಅಂತ ಹೇಳಿದರೆ. ಸೊ ಅವ್ರು ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಅಂತ ಹೇಳಿಲ್ಲ ಅಂದರೂ ಕೂಡ ನಾನು ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿನೇ ಕೊಡಬೇಕಿತ್ತು. ಏಕೆಂದರೆ ಕರ್ನಾಟಕದಲ್ಲಿರೋ ಡೀಲರು ವಿತ್ ಇನ್ ದಿ ಸ್ಟೇಟ್ ಕರ್ನಾಟಕದಲ್ಲೇ ಸೇಲ್ ಮಾಡಿದ್ದಾನೆ. ಹಾಗಾಗಿ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಕೊಡಬೇಕು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದು ನೋಡಿ, ಸ್ಪೀಕರ್ಸ್ ಅಂಡ್ ಮಾನಿಟರ್ಸ್ ವರ್ತ್ ರುಪೀಸ್ 2,20,000 ವರ್ ಟ್ರಾನ್ಸ್ಫರ್ಡ್. ನೋಡಿ, ಸೇಲ್ ಅಂತ ಹೇಳಿಲ್ಲ, ಟ್ರಾನ್ಸ್ಫರ್ಡ್ ಅಂತ ಹೇಳಿದ್ದಾನೆ. ಅಂದರೆ ನಾನು ಅವಾಗಲೇ ಹೇಳಿದೆ ಔಟ್ವರ್ಡ್ ಸಪ್ಲೈ ಅಂದರೆ ಸೇಲ್ ಮಾಡಲಿ, ಟ್ರಾನ್ಸ್ಫರ್ಡ್ ಮಾಡಲಿ, ಲೈಸೆನ್ಸಲ್ಲಿ ಕೊಡಲಿ, ಲೀಸಲ್ಲಿ ಕೊಡಲಿ, ರೆಂಟಲ್ ಕೊಡಲಿ, ಡಿಸ್ಪೋಸ್ ಮಾಡಿ, ಇವನ್ನೆಲ್ಲ ಒಂದೇ ವರ್ಡಲ್ಲಿ ನಾವು ಔಟ್ವರ್ಡ್ ಸಪ್ಲೈ ಅಂತ ಕರಿತೀವಿ. ಸೊ ಅವನು ಟ್ರಾನ್ಸ್ಫರ್ ಮಾಡ್ತಾನೆ ಟು ದೇರ್ ಬ್ರಾಂಚ್ ಅಟ್ ಮಂಡ್ಯದಲ್ಲಿ ಇರ್ತಕ್ಕಂಥ ಬ್ರಾಂಚ್ಗೆ 2,20,000 ವರ್ತ್ ಸ್ಪೀಕರ್ಸ್ ಮತ್ತು ಮಾನಿಟರ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಸೊ ಶ್ರೀ ಲಕ್ಷ್ಮಣ್ ಇರೋದು ಕರ್ನಾಟಕದಲ್ಲಿ, ಅವನು ಟ್ರಾನ್ಸ್ಫರ್ ಮಾಡ್ತಾ ಇರೋದು ಮಂಡ್ಯಕ್ಕೆ. ಮಂಡ್ಯ ಇಸ್ ಆಲ್ಸೋ ವಿತ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಹಾಗಾಗಿ ಇಂಟ್ರಾ ಆಗುತ್ತೆ. ಸೊ ಹಾಗಾಗಿ ಇಂಟ್ರಾ ಆಗಿರೋದ್ರಿಂದ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಕೊಡಬೇಕು. ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ರೇಟ್ ಎಷ್ಟಿದೆ ಅಂತ ಹೇಳಿದರೆ 14% ಈಚ್ ಅಂತ ಹೇಳಿದರೆ. 14% ಸಿ ಜಿ ಎಸ್ ಟಿ ಇದೆ, 14% ಎಸ್ ಜಿ ಎಸ್ ಟಿ ಇದೆ. ಟೋಟಲ್ 28% ಟ್ಯಾಕ್ಸ್ ಇದೆ ಅಂತ ಎರಡನೇ ಪಾಯಿಂಟ್ ಇರ್ತಕ್ಕಂಥದ್ದು. ದೆನ್ ಥರ್ಡ್ ಪಾಯಿಂಟ್ ಬಂದು, ಸೆಲ್ ಫೋನ್ಸ್ ವರ್ತ್ ರುಪೀಸ್ 1,60,000 ಆರ್ ಸೋಲ್ಡ್ ವಿತ್ ಇನ್ ದಿ ಸ್ಟೇಟ್. ನೋಡಿ, ಸೆಲ್ ಫೋನ್ಸನ್ನು 1,60,000 ಇರ್ತಕ್ಕಂಥ ಸೆಲ್ ಫೋನ್ಸನ್ನು ಸೋಲ್ಡ್ ಅಂದರೆ ಸೇಲ್ ಮಾಡ್ತಾ ಇದ್ದಾರೆ. ಎಲ್ಲಿ ಸೇಲ್ ಮಾಡ್ತಾ ಇದ್ದಾರೆ? ವಿತ್ ಇನ್ ದಿ ಸ್ಟೇಟ್. ಅವನು ಕರ್ನಾಟಕದಲ್ಲಿ ಇದ್ದಾನೆ ಶ್ರೀ ಲಕ್ಷ್ಮಣ್. ಆ ಕರ್ನಾಟಕದಲ್ಲಿ ಅವನು ಸೆಲ್ ಫೋನ್ 1,60,000 ವ್ಯಾಲ್ಯೂ ಇರ್ತಕ್ಕಂಥ ಸೆಲ್ ಫೋನ್ನ ಸೇಲ್ ಮಾಡ್ತಾ ಇದ್ದಾನೆ. ಹಾಗಾಗಿ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ರೇಟು 6% ಈಚ್ ಇದೆಯಂತೆ. ಸೊ ವಿತ್ ಇನ್ ದಿ ಸ್ಟೇಟ್ ಆಗಿರೋದ್ರಿಂದ ನಾವು ಸಿ ಜಿ ಎಸ್ ಟಿ, ಎಚ್ ಜಿ ಎಸ್ ಟಿನ ಕೊಡಬೇಕು. ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ ಸಿ ಜಿ ಎಸ್ ಟಿ, ಎಚ್ ಜಿ ಎಸ್ ಟಿ 6% ಈಚ್ ಇದೆ ಅಂತ ಹೇಳಿದ್ದಾರೆ.
ಅವರೇ 6 GST ಮತ್ತು SGST ಇದೆ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ 6% ಈಚನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್, frozen vegetables worth rupees 54,000 are sold to a registered dealer in Mysore. ನೋಡಿ, ಫ್ರೋಝನ್ ವೆಜಿಟೇಬಲ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾನೆ. ಫ್ರೋಝನ್ ವೆಜಿಟೇಬಲ್ಸ್ ಆರ್ ಟ್ಯಾಕ್ಸಬಲ್, ಅದೇ ಪ್ರೊಸೀಡ್ ಮಾಡಿರ್ತಕ್ಕಂಥ ವೆಜಿಟೇಬಲ್ಸ್. ಫ್ರೆಶ್ ವೆಜಿಟೇಬಲ್ಸ್ ಅಂತ ಕೊಟ್ಟಿದ್ರೆ ಅದು ಎಕ್ಸಮ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಫ್ರೋಝನ್ ವೆಜಿಟೇಬಲ್ಸ್ ಕೊಟ್ಟಿರೋದು 54,000ಗೆ ಸೋಲ್ಡ್ ಅಂದ್ರೆ ಸೇಲ್ ಮಾಡ್ತಾ ಇದ್ದಾನೆ. ಸೊ ಫ್ರೋಝನ್ ವೆಜಿಟೇಬಲ್ಸ್ ಆಗಿರೋದ್ರಿಂದ ಇದು ಟ್ಯಾಕ್ಸಬಲ್ ಆಗುತ್ತೆ. ಮೈಸೂರಲ್ಲಿ ಇರ್ತಕ್ಕಂಥ ಡೀಲರ್ಗೆ ಕಳಿಸಿರೋದು, ಕರ್ನಾಟಕದಿಂದ ಮೈಸೂರಿಗೆ ಕಳಿಸಿದಾನೆ, ಇಂಟ್ರಾ ಆಗುತ್ತೆ. ನಾವು CGST SGST ಕೊಡಬೇಕು. CGST SGST ರೇಟ್ ಅವರೇ ಕೊಟ್ಟಿದ್ದಾರೆ, 9% ಈಚ್ ಅಂತ ಅವರೇ ಹೇಳಿದ್ದಾರೆ. ಸೊ 9% ನಾವು CGST ಕೊಡಬೇಕು, 9% SGST ಕೊಡಬೇಕು. ಫ್ರೋಝನ್ ವೆಜಿಟೇಬಲ್ಸ್ ಆಗಿರೋದ್ರಿಂದ ಅದು ಟ್ಯಾಕ್ಸಬಲ್. ಫ್ರೆಶ್ ವೆಜಿಟೇಬಲ್ಸ್ ಅಂತ ಕೊಟ್ಟಿದ್ರೆ ಅದು ಎಕ್ಸಮ್ಟ್ ಆಗ್ತಾ ಇತ್ತು. ನೆಕ್ಸ್ಟ್, Buttermilk worth rupees 2 lakh was transferred to their branch at Mandya. ಸೊ ನೋಡಿ, ಬಟರ್ ಮಿಲ್ಕ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಮಂಡ್ಯಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಬಟರ್ ಮಿಲ್ಕ್ ಈಸ್ ಎಕ್ಸಮ್ಟೆಡ್ ಫ್ರಮ್ GST. ಸೊ GST ಇಂದ ಎಕ್ಸಮ್ಟ್ ಇರುತ್ತೆ, ಹಾಗಾಗಿ ಟ್ಯಾಕ್ಸ್ ರೇಟ್ ಕೊಟ್ಟಿಲ್ಲ. ಸೊ ನೋಡಿ, ಮಂಗಳೂರು ಕಳಿಸ್ತಾ ಇದ್ದಾನೆ, ವಿತ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕನೇ ಇರೋದು. ಬಟ್ ಟ್ಯಾಕ್ಸ್ ಕೊಡಬೇಕಂತ ಹೇಳಿದ್ರೆ ಬಟರ್ ಮಿಲ್ಕ್ ಈಸ್ ಎಕ್ಸಮ್ಟೆಡ್. ಬಟರ್ ಮಿಲ್ಕ್ ಈಸ್ ಎಕ್ಸಮ್ಟೆಡ್. ಹಾಗಾಗಿ ಈ ಎಕ್ಸಮ್ಟ್ ಇರೋದ್ರಿಂದ ಇದಕ್ಕೆ ನಾವು ಟ್ಯಾಕ್ಸ್ ಅನ್ನ ಕೊಡೋ ಆಗಿಲ್ಲ. ಹಾಗಾಗಿ ಅವ್ರು CGSTನೂ ಕೊಡೋ ಆಗಿಲ್ಲ, SGSTನೂ ಕೊಡೋ ಆಗಿಲ್ಲ. ಬಿಕಾಸ್ ದ ಬಟರ್ ಮಿಲ್ಕ್ ಏನಿದೆ, ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ GST ಇಂದ ಎಕ್ಸಮ್ಟ್ ಇರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಟ್ಯಾಕ್ಸ್ ರೇಟ್ ಕೂಡ ಕೊಟ್ಟಿಲ್ಲ ಅದು. ಸೇಲ್ ಆಫ್ ನೆಕ್ಸ್ಟ್ 6th ಒನ್ ಬಂದು ನೋಡಿ, ಸೇಲ್ ಆಫ್ ಮೋಟಾರ್ ಸ್ಪಿರಿಟ್ ಟು ಎ ರಿಜಿಸ್ಟರ್ಡ್ ಡೀಲರ್ ಇನ್ ಮೈಸೂರು. ಮೈಸೂರಲ್ಲಿ ಇರ್ತಕ್ಕಂಥ ಡೀಲರ್ಗೆ ಏನ ಸೇಲ್ ಮಾಡ್ತಾ ಇದ್ದಾನೆ ಅಂದ್ರೆ ಮೋಟಾರ್ ಸ್ಪಿರಿಟ್ ಅನ್ನ ಸೇಲ್ ಮಾಡ್ತಾ ಇದ್ದಾನೆ. ನೋಡಿ, ಮೋಟಾರ್ ಸ್ಪಿರಿಟ್ ಈಸ್ ಎ ಪಾರ್ಟ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆರ್ ನಾಟ್ ಟ್ಯಾಕ್ಸಬಲ್ ಅಂಡರ್ GST. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ, ಡೀಸೆಲ್ ಆಗಲಿ, ಪೆಟ್ರೋಲ್ ಆಗಲಿ, ಮೋಟಾರ್ ಸ್ಪಿರಿಟ್ ಆಗಲಿ, ಇವು GST ನಲ್ಲಿ ಟ್ಯಾಕ್ಸಬಲ್ ಇಲ್ಲ, ಎಕ್ಸಮ್ಟು. ಅದು ನಾನ್ GST ಪ್ರಾಡಕ್ಟ್ ಆಗುತ್ತೆ. ಹಾಗಾಗಿ ದಿಸ್ ಈಸ್ ಎಕ್ಸಮ್ಟೆಡ್ ಅಂಡರ್ GST. ಈ ಒಂದು ಟ್ರಾನ್ಸಾಕ್ಷನ್ ಕೂಡ GST ನಲ್ಲಿ ಎಕ್ಸಮ್ಟ್ ಆಗಿರುತ್ತೆ. ದೆನ್ 7th ಒನ್ ಬಂದು ಸೇಲ್ ಆಫ್ ಪ್ಲಾಸ್ಟಿಕ್. 7th ಒನ್ ಸೇಲ್ ಆಫ್ ಬ್ಯಾಂಗಲ್ಸ್ ಟು ಎ ರಿಜಿಸ್ಟರ್ಡ್ ಡೀಲರ್ ಇನ್ ಮಂಗಳೂರು. ನೋಡಿ, ಮಂಗಳೂರಲ್ಲಿ ಇರ್ತಕ್ಕಂಥ ಡೀಲರ್ಗೆ ಬ್ಯಾಂಗಲ್ಸ್ ಅನ್ನ ಸೇಲ್ ಮಾಡಿದ್ದಾನೆ. ನೋಡಿ, ಬ್ಯಾಂಗಲ್ಸ್ ಆರ್ ಆಲ್ಸೋ ಎಕ್ಸ್ಪೆಷಲಿ ಅಲ್ಲಿ ಏನು ಹೇಳಿಲ್ಲ, ಬ್ಯಾಂಗಲ್ಸ್ ಅಂದ್ರೆ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಅಂತ ಅರ್ಥ. ಸೊ ಹಾಗಾಗಿ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಏನು ಹೇಳಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಈಸ್ ಆಲ್ಸೋ ಎಕ್ಸಮ್ಟೆಡ್ ಫ್ರಮ್ GST. ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಕೂಡ GST ಇಂದ ಎಕ್ಸಮ್ಟ್ ಇರುತ್ತೆ, ಹಾಗಾಗಿ ಅದಕ್ಕೆ ಟ್ಯಾಕ್ಸ್ ಅನ್ನ ಕೊಡೋ ಆಗಿಲ್ಲ. ಸೊ ಹಾಗಾಗಿ ಈ ಒಂದು 7 ಟ್ರಾನ್ಸಾಕ್ಷನ್ಸ್ ಅಲ್ಲಿ ಲಾಸ್ಟ್ 5, 6, 7 ಪಾಯಿಂಟ್ ಏನಿದೆ ಎಕ್ಸಮ್ಟ್ ಇರ್ತಕ್ಕಂಥದ್ದು. ರಿಮೈನಿಂಗ್ 4 ಪಾಯಿಂಟ್ಸ್ ಕೂಡ ಟ್ಯಾಕ್ಸಬಲ್ ಇದೆ. ನಮಗೆ ಇವು ಔಟ್ವರ್ಡ್ ಅಂದ್ರೆ ಸೇಲ್ ಮಾಡಿದ್ದಾನೆ, ಟ್ರಾನ್ಸ್ಫರ್ ಮಾಡಿದ್ದಾನೆ ಅಂತ ಹೇಳಿದಾನೆ, ಅದಕ್ಕೆ ನೀವು GST ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದಾರೆ. ಸೊ ನೀವು ಯಾವ ತರ ಕಾಲಮ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ಔಟ್ವರ್ಡ್ ಸಪ್ಲೈ ಮೇಲೆ ಯಾವ್ದಾದ್ರು ಕ್ವಶನ್ಸ್ ಕೊಟ್ರೆ ನೀವು ಇದೇ ತರನೇ ಆನ್ಸರ್ ಮಾಡಿ. ಯಾವುದೇ ತರ ಕ್ವಶನ್ಸ್ ಕೊಡ್ಲಿ, ಔಟ್ವರ್ಡ್ ಸಪ್ಲೈ ಮೇಲೆ ಇದೆ ಅಂದ್ರೆ ನೀವು ಈ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡು ಹೋಗಿ ಸಿಂಪಲ್ ಆಗಿ. ಸೊ ಕ್ಯಾಲ್ಕುಲೇಷನ್ ಆಫ್ GST ಪೇಯಬಲ್ ಆನ್ ಔಟ್ವರ್ಡ್ ಸಪ್ಲೈ, ಅದು ಗೊತ್ತು. ಔಟ್ವರ್ಡ್ ಅಂದ್ರೆ ಸೇಲ್, ಟ್ರಾನ್ಸ್ಫರ್, ಲೈಸೆನ್ಸ್, ಲೀಸ್, ರೆಂಟಲ್, ಡಿಸ್ಪೋಸಲ್, ಎಕ್ಸ್ಚೇಂಜ್, ಬಾರ್ಟರ್ ಎಕ್ಸ್ಚೇಂಜ್, ಇದನ್ನೆಲ್ಲ ನಾವು ಔಟ್ವರ್ಡ್ ಸಪ್ಲೈ ಅಂತಾನೆ ಕರಿತೀವಿ. ನಮ್ಮಿಂದ ಹೊರಗಡೆ ಹೋಗ್ತಾ ಇರೋದು ಅಂತ ಅರ್ಥ. ಸೊ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ 1 by 1 ತಗೊಳ್ಳಿ ಏನೇನಿದೆ. ಮೊದಲನೇ ಪಾಯಿಂಟ್ ಏನಿದೆಯಪ್ಪ, ಶೇವಿಂಗ್ ಕ್ರೀಮ್ ವರ್ತ್ rupees 2,02,000 ಸೋಲ್ಡ್ ಟು ರಿಜಿಸ್ಟರ್ಡ್ ಡೀಲರ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಪಾಯಿಂಟ್, ಶೇವಿಂಗ್ ಕ್ರೀಮ್ಸ್ ಸೋಲ್ಡ್ ಟು ರಿಜಿಸ್ಟರ್ಡ್ ಡೀಲರ್ within the state. Registered dealer within the state. ಶೇವಿಂಗ್ ಕ್ರೀಮ್ ಸೋಲ್ಡ್ ಟು ರಿಜಿಸ್ಟರ್ಡ್ ಡೀಲರ್ ವಿತ್ ಇನ್ ದಿ ಸ್ಟೇಟೇ ಸೇಲ್ ಮಾಡಿದ್ದಾನೆ. ನೋಡಿ, ವಿತ್ ಇನ್ ದಿ ಸ್ಟೇಟೇ ಸೇಲ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಸೊ ಏನ್ ನೇಚರ್ ಆಫ್ ಸಪ್ಲೈ, ವಿತ್ ಇನ್ ದಿ ಸ್ಟೇಟ್ ಅಂದ್ರೆ ಡೀಲರ್ ಎಲ್ಲಿದ್ದಾನೋ ಅದೇ ಕರ್ನಾಟಕದಲ್ಲಿ ಇದ್ದಾನೆ, ಕರ್ನಾಟಕದಲ್ಲೇ ಸೇಲ್ ಮಾಡಿದ್ದಾನೆ ಅಂತ ಅರ್ಥ. ಸೊ ನೇಚರ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ವಿತ್ ಇನ್ ದಿ ಸ್ಟೇಟ್ ಸೇಲ್ ಮಾಡಿದ್ರೆ ನೇಚರ್ ಇಂಟ್ರಾ ಆಗುತ್ತೆ. ಇಂಟ್ರಾ ಆದ್ರೆ ನಮಗೆ ಗೊತ್ತು, ನಾವು CGST SGST ಟ್ಯಾಕ್ಸ್ ಕೊಡಬೇಕು. ಅವರೇ ಕ್ವಶನ್ ಅಲ್ಲಿ ಹೇಳಿದರೆ CGST ಮತ್ತೆ SGST 9% ಇದೆ ಅಂತ ಹೇಳಿದಾನೆ. ಯಾವುದ್ರ ಮೇಲೆ 9% ಅಂದ್ರೆ, ಇಲ್ಲಿ ಎಷ್ಟು ವ್ಯಾಲ್ಯೂಗೆ ಸೇಲ್ ಮಾಡಿರೋದು ನೋಡಿ, 2,02,000ಗೆ ಸೇಲ್ ಮಾಡಿರೋದು. ಹಾಗಾಗಿ ಸೊ 2,02,000 ಮೇಲೆ ಇಂಟು 9
ಪರ್ಸೆಂಟ್ ಈಚ್ ಕೊಡಬೇಕು. ಈಚ್ ಅಂದರೆ ಸಿ ಜಿ ಎಸ್ ಟಿಗೆ 9%, ಎಸ್ ಜಿ ಎಸ್ ಟಿಗೆ 9% ಕೊಡಬೇಕು. ಸೊ ಹಾಗಾಗಿ ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡಿದ್ರೆ 2,02,000 ಮೇಲೆ ಇಂಟು 9% ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂದರೆ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಎರಡಕ್ಕೂ ಕೊಡಬೇಕು. 9% ಸಿ ಜಿ ಎಸ್ ಟಿ, 9% ಎಸ್ ಜಿ ಎಸ್ ಟಿ ಮಾಡಿದ್ರೆ 18,180 ಸಿ ಜಿ ಎಸ್ ಟಿ ಬರುತ್ತೆ. ಸೇಮ್ 18,180 ಎಸ್ ಜಿ ಎಸ್ ಟಿ ಬರುತ್ತೆ. ಈ ಐ ಜಿ ಎಸ್ ಟಿ ಕೊಡೋ ಆಗಿಲ್ಲ, ಬಿಕಾಸ್ ಇದು ಇಂಟ್ರಾ ಆಗಿರೋದ್ರಿಂದ ಐ ಜಿ ಎಸ್ ಟಿ ಕೊಡೋ ಆಗಿಲ್ಲ. ಇದು ಮೊದಲನೇ ಪಾಯಿಂಟ್ ಇರ್ತಕ್ಕಂಥದ್ದು. ದೆನ್ ಸೆಕೆಂಡ್ ಪಾಯಿಂಟ್ ಬಂದು ಸ್ಪೀಕರ್ಸ್ ಅಂಡ್ ಮಾನಿಟರ್ಸ್ ವರ್ತ್ ರುಪೀಸ್ 2,20,000 ವರ್ ಟ್ರಾನ್ಸ್ಫರ್ ಟು ದೇರ್ ಬ್ರಾಂಚ್ ಅಟ್ ಮಂಡ್ಯ ಅಂತ ಹೇಳಿದ್ದಾರೆ. ಸೊ ಮಂಡ್ಯಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಟ್ರಾನ್ಸ್ಫರ್ ಇಸ್ ಆಲ್ಸೋ ಪಾರ್ಟ್ ಆಫ್ ಔಟ್ವರ್ಡ್ ಸಪ್ಲೈ ಅಂತ ಕರಿತೀವಿ. ಸೊ ಹಾಗಾಗಿ ಸೆಕೆಂಡ್ ಪಾಯಿಂಟ್ ಏನಿದೆ ಅಂದ್ರೆ ಸ್ಪೀಕರ್ಸ್ ಅಂಡ್ ಮಾನಿಟರ್ಸ್ ವರ್ ಟ್ರಾನ್ಸ್ಫರ್ ಟು ದೇರ್ ಬ್ರಾಂಚ್ ಅಟ್ ಮಂಡ್ಯಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಟ್ರಾನ್ಸ್ಫರ್ ಇಸ್ ಆಲ್ಸೋ ಪಾರ್ಟ್ ಆಫ್ ಸಪ್ಲೈ ಇನ್ ಔಟ್ವರ್ಡ್ ಸಪ್ಲೈ ಅಂತ ಕರಿತೀವಿ. ಕರ್ನಾಟಕದಲ್ಲೇ ಇದ್ದಾನೆ ಡೀಲರು, ಮಂಡ್ಯಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ. ಮಂಡ್ಯ ಇರೋದು ಕರ್ನಾಟಕದಲ್ಲೇ. ಹಾಗಾಗಿ ನೇಚರ್ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಇಂಟ್ರಾ ಅಂತ ಕರಿತೀವಿ. ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಸೊ ಹಾಗಾಗಿ ಇಂಟ್ರಾ ಸ್ಟೇಟ್ ಆದರೆ ಎಷ್ಟಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾನೆ? 2,20,000ಗೆ ಸಪ್ಲೈ ಮಾಡಿರ್ತಕ್ಕಂಥದ್ದು. ಸೊ 2,20,000 ಮೇಲೆ ಸೊ ನೀವು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 14% ಈಚ್ ಇದೆ. ಸೊ 2,20,000 ಮೇಲೆ ನಾವು 14% ಈಚ್ ಮಾಡ್ಕೋಬೇಕು. 14% ಈಚ್ ಅಂದರೆ ಸಿ ಜಿ ಎಸ್ ಟಿಗೆ 14%, ಎಸ್ ಜಿ ಎಸ್ ಟಿಗೆ 14% ಕೊಡಬೇಕಾಗುತ್ತೆ. ಸೊ 2,20,000 ಮೇಲೆ ಇಂಟು 14% ಮಾಡಿದ್ರೆ ನನಗೆ 30,800 ಬರುತ್ತೆ. 30,800 ಫಾರ್ ಸಿ ಜಿ ಎಸ್ ಟಿ ಆ್ಯಂಡ್ 30,800 ಫಾರ್ ಎಸ್ ಜಿ ಎಸ್ ಟಿ. ಐ ಜಿ ಎಸ್ ಟಿ ಕೊಡಬಾರ್ದು, ಯಾಕೆಂದರೆ ಇದು ಇಂಟ್ರಾ ಸ್ಟೇಟ್ ಆಗಿರೋದ್ರಿಂದ ಐ ಜಿ ಎಸ್ ಟಿ ಕೊಡೋದಿಲ್ಲ. ಸೊ ಮಂಡ್ಯಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ. ಮಂಡ್ಯ ಇರೋದು ಕೂಡ ಕರ್ನಾಟಕದಲ್ಲೇ. ಹಾಗಾಗಿ 2,20,000 ಮೇಲೆ 14% ಈಚ್ ಮಾಡಬೇಕು. ಸೊ ಸಿ ಜಿ ಎಸ್ ಟಿ 14%, ಎಸ್ ಜಿ ಎಸ್ ಟಿ 14%, 30,800 ಕೊಡಬೇಕಾಗುತ್ತೆ. ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಅಂತ ಕರಿತೀವಿ. ಅಂಡ್ ಥರ್ಡ್ ಒನ್ ಬಂದು ನೋಡಿ, ಸೆಲ್ ಫೋನ್ ವರ್ತ್ ರುಪೀಸ್ 1,60,000 ಸೋಲ್ಡ್ ವಿತ್ ಇನ್ ದಿ ಸ್ಟೇಟ್ ಅಂತ ಹೇಳಿದಾನೆ. ಹಾಗಾಗಿ ಥರ್ಡ್ ಒನ್ ಸೆಲ್ phones sold within the state. Cell phones are sold within the state. ಸೊ ವಿತಿನ್ ದಿ ಸ್ಟೇಟ್ ಸೇಲ್ ಮಾಡಿರೋದ್ರಿಂದ ಸೊ ಇದನ್ನ ಏನಂತ ಟ್ರೀಟ್ ಮಾಡ್ತೀವಿ? ವಿತಿನ್ ದಿ ಸ್ಟೇಟ್ ಸೇಲ್ ಮಾಡಿದ್ದಾನೆ ಅಂದ್ರೆ ನೇಚರ್ ಏನಾಗುತ್ತೆ ಅಂದ್ರೆ ಅವ್ನು ಎಲ್ಲಿದ್ದಾನೋ ಅಲ್ಲೇ ಸ್ಟೇಟ್ ಸೇಲ್ ಮಾಡಿದ್ದಾನೆ ಅಂತ ಅರ್ಥ. ಹಾಗಾಗಿ ಇಂಟ್ರಾ ಸ್ಟೇಟ್ ಆಗುತ್ತೆ. ಎಷ್ಟಕ್ಕೆ ಸೇಲ್ ಮಾಡಿರೋದು? 1,60,000ಗೆ ಸೇಲ್ ಮಾಡೋದು. ಸೊ ಹಾಗಾಗಿ 1,60,000 ವ್ಯಾಲ್ಯೂ ಇರ್ತಕ್ಕಂಥದ್ದು. ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಇದೆ ಸೆಲ್ ಫೋನ್ಗೆ? ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ 6% ಈಚ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು 6% ಈಚ್ ಮಾಡಿದ್ರೆ ಅಂದ್ರೆ 1,60,000 ಮೇಲೆ ನಾವು 6% ಅನ್ನ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 9,600 ಬರುತ್ತೆ. ಸೊ 9,600 ಫಾರ್ ಸಿ ಜಿ ಎಸ್ ಟಿ, 9,600 ಫಾರ್ ಎಸ್ ಜಿ ಎಸ್ ಟಿ ಕೊಡಬೇಕು. ಐ ಜಿ ಎಸ್ ಟಿ ಕೊಡೋದಿಲ್ಲ, ಬಿಕಾಸ್ ಇಂಟ್ರಾ ಸ್ಟೇಟ್ ಆಗಿರೋದ್ರಿಂದ. ದೆನ್ ಫೋರ್ತ್ ಒನ್ ಬಂದು ಫ್ರೋಝನ್ ವೆಜಿಟೇಬಲ್ಸ್ ವರ್ತ್ ರುಪೀಸ್ 54,000 ಸೋಲ್ಡ್ ಟು ರಿಜಿಸ್ಟರ್ಡ್ ಡೀಲರ್ ಇನ್ ಮೈಸೂರು. ಮೈಸೂರಿಗೆ ಸೇಲ್ ಮಾಡಿದ್ದಾನೆ. ಮೈಸೂರು ಆಲ್ಸೋ ವಿತ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಹಾಗೆ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಕೊಡಬೇಕಾಗುತ್ತೆ. ಸೊ ಫ್ರೋಝನ್ ವೆಜಿಟೇಬಲ್ಸ್ ಆರ್ ಸೋಲ್ಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ಇನ್ ಮೈಸೂರಿಗೆ ಸೇಲ್ ಮಾಡಿರೋದು. ಹಾಗಾಗಿ ನೇಚರ್ ಏನಾಗುತ್ತೆ? ಇಂಟ್ರಾ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇಂಟ್ರಾ ಅಂತ ಗೊತ್ತಾದ ತಕ್ಷಣ ನಿಮಗೆ ಗೊತ್ತು ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಕೊಡಬೇಕು. ಅವರೇ ಕೊಟ್ಟಿದ್ದಾರೆ. 54,000 ವ್ಯಾಲ್ಯೂ ಇರ್ತಕ್ಕಂಥದ್ದು. ಈ 54,000ಗೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂತೆ? ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ 9% ಇದೆಯಂತೆ. ಸೊ ಹಾಗಾಗಿ 9% ಈಚ್ 9% ಈಚ್ ಮಾಡಬೇಕು. 54,000 ಮೇಲೆ ನೀವು 9% ಮಾಡಿದ್ರೆ ನಮಗೆ 4,860 ಬರುತ್ತೆ. 4,860 ಸಿ ಜಿ ಎಸ್ ಟಿ, 4,860 ಫಾರ್ ಎಸ್ ಜಿ ಎಸ್ ಟಿ ಕೊಡಬೇಕು. ಐ ಜಿ ಎಸ್ ಟಿ ಕೊಡೋಗಿಲ್ಲ, ಬಿಕಾಸ್ ಇಂಟ್ರಾ ಸ್ಟೇಟ್ ಸಪ್ಲೈ ಆಗಿರೋದ್ರಿಂದ. ಇದು 4ನೇ ಪಾಯಿಂಟ್. ಅಂಡ್ 5ನೇ ಪಾಯಿಂಟ್ ಬಂದು ಬಟರ್ ಮಿಲ್ಕ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಟು ದಿ ಬ್ರಾಂಚ್ ಅಟ್ ಮಂಗಳೂರಿಗೆ. ಸೊ ಬಟರ್ ಮಿಲ್ಕ್ ಇಸ್ ಎಕ್ಸಮ್ಟೆಡ್. ಸೊ ಹಾಗಾಗಿ ಜಸ್ಟ್ ನಾವು ಯಾವುದೇ ಟ್ಯಾಕ್ಸ್ ಅನ್ನ ಕೊಡೋಗಿಲ್ಲ. ಮಂಗಳೂರಿಗೆ ಕಳಿಸ್ತಾ ಇದ್ದಾನೆ. 2 lakh ವರ್ತ್ ರುಪೀಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಸೊ ಇಟ್ ಈಸ್ ಎಕ್ಸಮ್ಟೆಡ್. ಟ್ಯಾಕ್ಸ್ ಎಲ್ಲೂ ತಗೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ಬಟರ್ ಮಿಲ್ಕ್ ಈಸ್ ಎಕ್ಸಮ್ಟೆಡ್ ಅಂಡರ್ ಜಿ ಎಸ್ ಟಿ. ಹಾಗಾಗಿ ನೋ ಟ್ಯಾಕ್ಸ್.
ದೆನ್ ಸೇಲ್ ಆಫ್ ಮೋಟಾರ್ ಸ್ಪಿರಿಟ್ ಟು ಎ ರಿಜಿಸ್ಟರ್ಡ್ ಡೀಲರ್ ಇನ್ ಮೈಸೂರಲ್ಲಿರೋ ಡೀಲರ್ಗೆ ಮೋಟಾರ್ ಸ್ಪಿರಿಟ್ ಅನ್ನ ಕಳಿಸ್ತಾ ಇದ್ದಾನೆ. ಮೋಟಾರ್ ಸ್ಪಿರಿಟ್ ಇಸ್ ಎ ಪಾರ್ಟ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆರ್ ನಾನ್ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ. ದಟ್ ಮೀನ್ಸ್ ದಟ್ ಈಸ್ ಆಲ್ಸೋ ಎಕ್ಸಮ್ಟೆಡ್ ಅಂಡರ್ ಜಿ ಎಸ್ ಟಿ. ಮೈಸೂರಿಗೆ ಕಳಿಸ್ತಾ ಇರೋದು, ಇಟ್ ಈಸ್ ನಾನ್ ಟ್ಯಾಕ್ಸಬಲ್, ಹಾಗಾಗಿ ಎಕ್ಸಮ್ಟೆಡ್ ಫ್ರಮ್ ಜಿ ಎಸ್ ಟಿ. ಯಾವುದೇ ತರ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ಗೆ ನೀವು ತಗೋಬೇಡಿ, ಬಿಕಾಸ್ ಇಟ್ ಈಸ್ ನಾನ್ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ. ಅಂಡ್ ಸೇಲ್ ಆಫ್ ಬ್ಯಾಂಗಲ್ಸ್ ಟು ರಿಜಿಸ್ಟರ್ಡ್ ಡೀಲರ್ ಇನ್ ಮಂಗಳೂರು. ಮಂಗಳೂರಲ್ಲಿರೋ ಡೀಲರ್ಗೆ ಬ್ಯಾಂಗಲ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾನೆ. ನೋಡಿ, ಬ್ಯಾಂಗಲ್ಸ್ ಯಾವುದು ಅಂತ ಹೇಳಿಲ್ಲ, ಅಸ್ಯೂಮ್ ಮಾಡ್ಕೊಳ್ಳಿ, ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಅಂತ ಕರಿತೀವಿ. ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಇಸ್ ಆಲ್ಸೋ ಎಕ್ಸಮ್ಟೆಡ್ ಫ್ರಮ್ ಜಿ ಎಸ್ ಟಿ. ಹಾಗಾಗಿ ಸೇಲ್ ಆಫ್ ಬ್ಯಾಂಗಲ್ಸ್ ಟು ರಿಜಿಸ್ಟರ್ಡ್ ಡೀಲರ್ ಇನ್ ಮಂಗಳೂರಲ್ಲಿ ಇರ್ತಕ್ಕಂಥ ಡೀಲರ್ ಕಳಿಸ್ತಾ ಇದ್ದಾನೆ. ಬಟ್ ದಟ್ ಬ್ಯಾಂಗಲ್ಸ್ ಆರ್ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಎಕ್ಸಮ್ಟೆಡ್ ಅಂಡರ್ ಜಿ ಎಸ್ ಟಿ. ಹಾಗಾಗಿ ಇದನ್ನು ಕೂಡ ನಾವು ಎಕ್ಸಮ್ಟೆಡ್ ಅಂತ ಕರಿತೀವಿ, ಎಕ್ಸಮ್ಟ್ ಅಂತ ಟ್ರೀಟ್ ಮಾಡಬೇಕು. ಸೊ ಇನ್ಯಾವುದಾದ್ರೂ ಇದೆಯಾ ಕ್ವಶನ್ಸ್ ಅಲ್ಲಿ ತಗೊಳ್ತಕ್ಕಂಥದ್ದು? ಸೊ 7 ಪಾಯಿಂಟ್ಸ್ ಕೂಡ ನಾವು ತಗೊಂಡಿದೀವಿ, ಇನ್ಯಾವುದು ಇಲ್ಲ. ಸೊ ಈಗ ನೀವು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಜಿ ಎಸ್ ಟಿ ಪೇಯಬಲ್ ಆನ್ ಔಟ್ವರ್ಡ್ ಸಪ್ಲೈ ಮೇಲೆ ಎಷ್ಟು ಟೋಟಲ್ ಅಂತ ಗೊತ್ತಾಗುತ್ತೆ. ಸೊ ಮೊದಲನೇ ಕಾಲಮ್ ಟೋಟಲ್ ಬಂದು 63,440 ಸಿ ಜಿ ಎಸ್ ಟಿ ಇದೆ. ಎಸ್ ಜಿ ಎಸ್ ಟಿನೂ ಕೂಡ 63,440 ಇರುತ್ತೆ. ಐ ಜಿ ಎಸ್ ಟಿ ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ, ಯಾಕೆಂದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ ಇಂಟ್ರಾ ಸ್ಟೇಟೇ ಕೊಟ್ಟಿರೋದ್ರಿಂದ ಐ ಜಿ ಎಸ್ ಟಿ ಕೊಟ್ಟಿಲ್ಲ. ಸೊ ಹಾಗಾಗಿ ಐ ಜಿ ಎಸ್ ಟಿ ಕಾಲಮ್ ನೀವು ಹಾಕೊಂಡಿಲ್ಲ ಅಂದ್ರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನಾನು ಐ ಜಿ ಎಸ್ ಟಿ ಕಾಲಮ್ ಹಾಕೊಂಡಿದ್ದೀನಿ. ಇಂಟರ್ ಸ್ಟೇಟ್ ಇದ್ರೆ ಐ ಜಿ ಎಸ್ ಟಿ ಬರುತ್ತೆ, ಇಲ್ಲ ಅಂದ್ರೆ ಐ ಜಿ ಎಸ್ ಟಿ ಬರಲ್ಲ. ಸೊ ಈ ತರ ಮಾಡಬೇಕಾಗತ್ತೆ. ಸೊ ಈ ಒಂದು ಕ್ವಶನ್ಸ್ ಕೂಡ ನಿಮಗೆ 12 ಮಾರ್ಕ್ಸ್ ಅಲ್ಲೇ ಕೇಳ್ತಕ್ಕಂಥ ಕ್ವಶನ್. ಸಿಂಪಲ್ ಆಗಿರ್ಬೋದು, ಇದನ್ನ 12 ಮಾರ್ಕ್ಸ್ ಕೇಳ್ತಾರಂತ ತಿಳ್ಕೊಬಹುದು. ಡೆಫಿನೆಟ್ಲಿ 12 ಮಾರ್ಕ್ಸಿಗೂ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಿಂದೆ ಕೇಳಿದರೆ ಇದೇ ತರ ಕ್ವಶನ್ಸ್ ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಗೂಡ್ಸ್ ರಿಲೇಟೆಡ್. ಯಾವುದೇ ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ಔಟ್ ವರ್ಡ್ ಅಂತ ಅರ್ಥ. ಔಟ್ ವರ್ಡ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಈ ತರ ಆನ್ಸರ್ಸ್ ಅನ್ನ ಮಾಡ್ಕೊಂಡು ಹೋಗಿ, ಸರಿನಾ? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.